ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ KCETನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ನಡೀತಾ ಇದೆ ಅದರಲ್ಲಿ ನಾನು ಸಹ ಭಾಗಿಯಾಗಿದ್ದೆ. ಹಾಗೆ ಅಲ್ಲಿ KEಯಲ್ಲಿ ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯಿತು, ಹಾಗೆಯೇ ನನಗೆ ಏನೆಲ್ಲ ಅನುಭವ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. KEಯಿಂದ ಡೈರೆಕ್ಟಾಗಿ ನೋಟಿಫಿಕೇಷನ್ ಬಂತು. 9ನೇ ತಾರೀಕಿಗೆ ನೋಟಿಫಿಕೇಷನ್ ಬಂದಿತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕು ಅಂತ. ನಾನು KCET ಕಾಮರ್ಸ್ ಎಕ್ಸಾಮನ್ನು ಬರೆದಿದ್ದೆ, ಅದರಲ್ಲಿ ಕ್ವಾಲಿಫೈ ಆಗಿದ್ದ ಕಾರಣ ನಾನು ವೆಯ್ಟ್ ಮಾಡ್ತಿದ್ದೆ, ಯಾವಾಗ ರಿಸಲ್ಟ್ ಬರುತ್ತೆ, ಫೈನಲ್ ರಿಸಲ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಸಡನ್ನಾಗಿ ಫೈನಲ್ ರಿಸಲ್ಟ್ ಬಿಡದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಮ್ಮನ್ನು ಕರೆದ್ರು. ಏನು ತಾತ್ಕಾಲಿಕವಾಗಿ ಬಿಟ್ಟಿದ್ರು, ಅದೇ ಫೈನಲ್ ಅಂತ ನಮ್ಗೆ ಗೊತ್ತಿತ್ತು. ಆದರೂ ಫೈನಲ್ ಆಗಿ ಬಿಡುವಂಥ ಒಂದು ಪ್ರೊಸೀಜರ್ ಇತ್ತು. ಅದು ಪ್ರೊಸೀಜರನ್ನು ಬಿಟ್ಟಿಲ್ಲ, ಅವರು ಆ ಪ್ರೊಸೀಜರನ್ನು ಮಾಡಿಲ್ಲ, ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ರು. ಸೊ 9ನೇ ತಾರೀಕಿಗೆ ಸಡನ್ನೇ ನೋಟಿಸ್ ಬಂದಾಗ ನಾನು 4th ಸೆಮಿಸ್ಟ್ರಲ್ಲಿ ಸ್ಟಡಿ ಮಾಡ್ತಿರೋದು. ನನ್ನ ಹತ್ರ ಯಾವುದೇ ಡಾಕ್ಯುಮೆಂಟ್ ಇರಲಿಲ್ಲ, ಅಂದರೆ ಮಾರ್ಕ್ಸ್ ಕಾರ್ಡ್ ಯಾವುದೇ ಇರಲಿಲ್ಲ. MCOM ಜಸ್ಟ್ ಕಂಪ್ಲೀಟ್ ಆಗಲಿಲ್ಲ, 4th ಸೆಮ್ ಎಕ್ಸಾಮ್ ಆಗಿಲ್ಲ. ಸೊ ಏನು ಮಾಡೋದು ಅಂತಲೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನನಗೆ ಕನ್ಫ್ಯೂಸ್ ಆಯಿತು. ಸೊ ಅವತ್ತು ನೈಟ್ ಆಗಿತ್ತು ನನಗೆ ಈ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾದಾಗ. ಮರುದಿವಸ ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿಕೊಂಡೆ, ಯಾವುದೆಲ್ಲ ಬೇಕು ಅನ್ನೋದನ್ನೆಲ್ಲ ಜೆರಾಕ್ಸ್ ಕಾಪಿ ತೆಗೆದು ಗೆಜೆಟೆಡ್ ಆಫೀಸರ್ ಹತ್ರ ಸೈನ್ ಮಾಡಿಕೊಂಡೆ. ಹಾಗೆಯೇ ಪ್ರಿನ್ಸಿಪಲ್ ಹತ್ರ ಬೋನಫೈಡ್ ಸರ್ಟಿಫಿಕೇಟ್, ಅಂದರೆ ಸ್ಟಡಿ ಮಾಡ್ತಿದ್ದೇನೆ ಅನ್ನೋದನ್ನೊಂದು ಡಾಕ್ಯುಮೆಂಟನ್ನು ರೆಡಿ ಮಾಡಿಕೊಂಡೆ. ಹಾಗೆಯೇ UUCMSಯಿಂದ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು, 3 ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಗೆಜೆಟೆಡ್ ಆಫೀಸರ್ ಹತ್ರ ಸೈನ್ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆಯೇ ಎಲ್ಲ ಜೆರಾಕ್ಸ್ ಕಾಪಿ ಸೆಟಪ್ಗೆ ಗೆಜೆಟೆಡ್ ಆಫೀಸರಿಂದ ಸೈನ್ ಮಾಡ್ಕೊಂಡಿದ್ದೆ. ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿಕೊಂಡು 11ನೇ ತಾರೀಕಿಗೆ ನಾನು ರಾತ್ರಿ ಬ್ಯಾಂಗ್ಳೂರಿಗೆ ಬಸ್ಸನ್ನು ಹತ್ತಿದ್ದೆ. ಬ್ಯಾಂಗ್ಳೂರಿಗೆ ಎಲ್ಲ ಡಾಕ್ಯುಮೆಂಟ್ ಸಮೇತ ನಾನು ಹೊರಟಿದ್ದೆ. ನಂತರ ಬೆಳಿಗ್ಗೆ ನಾನು 5 ಗಂಟೆಗೆ ರೀಚ್ ಆಗಿದ್ದೆ ಬ್ಯಾಂಗ್ಳೂರಿಗೆ. 5 ಗಂಟೆಯಿಂದ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ 10 ಗಂಟೆಗೆ ನಾನು KE ಆಫೀಸ್ಗೆ ಆಟೋ ಮಾಡ್ಕೊಂಡು ಹೋದೆ. ಮೆಜೆಸ್ಟಿಕಲ್ಲಿ ಇಳಿದು ಅಲ್ಲಿಂದ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ 10 ಗಂಟೆಗೆ ನಾನು ಮೆಜೆಸ್ಟಿಕ್ಕಿಂದ KE ಆಫೀಸಿಗೆ ಹೋದೆ. ನನ್ನ ಕ್ಲಾಸ್ಮೇಟ್ ಒಬ್ಬಳಿಗೆ ಬೆಳಿಗ್ಗೆ ಸೆಕ್ಷನಲ್ಲಿತ್ತು, ನನಗೆ ಮಧ್ಯಾಹ್ನಂತರ ಸೆಷನಲ್ಲಿದ್ದಿತ್ತು. ಸೊ ನಾನು ಹೊರಗಡೆ ಇದ್ದೆ. 10 ಗಂಟೆಗೆ ನಾನು KE ಆಫೀಸ್ ಹತ್ರ ಹೋಗಿದ್ದೆ. ಹಾಗೆಯೇ 10 ಗಂಟೆಗೆ ಹೋಗಿ ಅಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೆ. ಆನಂತರ ಒಂದು ಅಂದಾಜು 12:45 ನಾವು ಒಳಗಡೆ ಹೋದ್ವಿ. ಅವರ ಫಸ್ಟ್ ಬೆಳಗಿನ ಸೆಷನಲ್ಲಿ ಎಷ್ಟು ಜನ ಹೋಗಿದ್ರು ಅವರೆಲ್ಲ ಹೊರಗಡೆ ಬಂದರು. ನಾವು ಒಳಗಡೆ ಹೋಗಿ ಕೂತ್ಕೊಂಡಿದ್ವಿ. ಇಮಿಡಿಯೇಟ್ ಒಂದು 10-15 ನಿಮಿಷದಲ್ಲಿ ನಮ್ಮನ್ನು ಒಳಗಡೆ ವೆರಿಫಿಕೇಷನ್ಗೆ ಕರೆದ್ರು. ಸೊ ಅಲ್ಲಿ ಸೀರಿಯಲ್ ನಂಬರನ್ನು ತೋರಿಸಿ, ಹಾಲ್ ಟಿಕೆಟನ್ನು ತೋರಿಸಿ ನಾನು ಒಳಗಡೆ ಹೋದೆ. ಒಳಗಡೆ ಹೋದಾಗ ಅಷ್ಟೊಂದು ಜನ ಏನಿರಲಿಲ್ಲ. ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೊಟ್ಟೆ. ನಾನು ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿದ್ದೆ. ಅವರು ಮಾರ್ಕ್ಸ್ ಕಾರ್ಡನ್ನು ನೋಡಿಕೊಂಡ್ರು, ಬೋನಫೈಡ್ ಸರ್ಟಿಫಿಕೇಟನ್ನು ನೋಡಿದರು. ಹಾಗೆಯೇ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡಿಕೊಂಡ್ರು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ನೋಡಿದರು. UUCMS ಇದು ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡ್ರು, ಮತ್ತು 3 ಸೆಮಿದು ಟೋಟಲ್ ಮಾಡಿಕೊಂಡು ಅದರ ಪರ್ಸೆಂಟೇಜ್ ಹಾಕಿದರು. ಹಾಗೆಯೇ ಡಾಕ್ಯುಮೆಂಟನ್ನೆಲ್ಲ ವೆರಿಫಿಕೇಷನ್ ಮಾಡಿ ಅಪ್ಡೇಟ್ ಮಾಡಿದರು. ಆದರೆ ನಾವು 4th ಸೆಮ್ಮಲ್ಲಿರುವ ಕಾರಣ ನಮಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡೋಕ್ಕಾಗಲ್ಲ. 4th ಸೆಮ್ ಕಂಪ್ಲೀಟ್ ಆದಮೇಲೆ ಅದರ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಆದಮೇಲೆ ಮತ್ತೆ ನಮಗೆ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಆಲ್ರೆಡಿ ಯಾರು ಕಂಪ್ಲೀಟ್ ಆಗಿದ್ದಾರೆ ಅವರಿಗೆ ಪೋಸ್ಟ್ ಮಾಡ್ತೇವೆ ಅಂತ ಹೇಳಿದಾರಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು, ಪೋಸ್ಟ್ ಮಾಡ್ತೇವೆ ಅಂತ ಹೇಳಿದಾರಂತೆ. ಇಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಒಂದು ಸ್ಲಿಪ್ ಕೊಡ್ತಾರೆ. ಸ್ಲಿಪ್ಪನ್ನು ತಗೊಂಡು ನಾವು ಹೊರಗಡೆ ಬಂದ್ವಿ. ಆದರೆ ಅಲ್ಲಿ ಫಸ್ಟ್ ಸೆಷನಲ್ಲಿ ನನ್ನ ಫ್ರೆಂಡ್ ಹೋಗಿದ್ಲು. ಆವಾಗ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು. ಒಬ್ಬರು ಸರ್ ಅಲ್ಲಿ ಏನು ಹೇಳಿದ್ರು ಅಂದರೆ, ನೀವು ಸ್ಟೂಡೆಂಟ್ ಆಗಿ ಎಕ್ಸಾಮ್ ಬರೀಲಿಕ್ಕಿಲ್ಲ, ಕಂಪ್ಲೀಟ್ ಆಗಿದ್ದವರು ಮಾತ್ರ ಎಕ್ಸಾಮನ್ನು ಬರೀಬೇಕು ಅಂತ ಒಮ್ಮೆ ಹೇಳಿದರು. ಅವರಿಗೆ ಇನ್ಫಾರ್ಮೇಷನ್ ಇರಲಿಲ್ಲ ಅಂತೆ. ಮತ್ತು ನಾವು ಬೇರೊಂದು ಮ್ಯಾಮ್ ಹತ್ರ ಅಲ್ಲಿ ಮಾತಾಡಿದಾಗ ಅವರು ಹೇಳಿದರು, ಇಲ್ಲ ಸ್ಟೂಡೆಂಟ್ ಆಗಿ ಬರಿಬೋದು, ನಿಮಗೆ ವೆರಿಫಿಕೇಷನ್ ಮಾಡಲಿಕ್ಕೆ ಇದೆ ಅಂತ ಹೇಳಿದರು. ಸೊ ವೆರಿಫಿಕೇಷನ್ ಮಾಡ್ಕೊಂಡು ಬಂದ್ವಿ. ಆ ಸರ್ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ, ಬಟ್ ಒಬ್ಬರು ಅವರು ಇನ್ಫಾರ್ಮೇಷನ್ ಇಲ್ಲದೆ ಆ ರೀತಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆವಾಗ ನಮಗೆ ಬೇಸರ ಆಯಿತು, ಏನಾಗುತ್ತೆ ಏನೋ ಅಂತ. ಮತ್ತು ಅವರು ಮ್ಯಾಮ್ ಹತ್ರ ಮಾತಾಡಿದಾಗ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿತು. ಸೊ ಇನ್ಫಾರ್ಮೇಷನ್ ಸಿಕ್ಕಿದ ನಂತರ ವೆರಿಫಿಕೇಷನ್ ಮಾಡ್ಕೊಂಡು ಬಂದ್ವಿ. ಪ್ರೊಸೀಜರ್
ಈಸಿಯಾಗಿತ್ತು, ಏನು ಪ್ರಾಬ್ಲಮ್ ಏನಾಗಿಲ್ಲ. ಈಸಿಯಾಗಿ ಪ್ರೊಸೀಜರ್ ಮಾಡಿದರು. ಬಟ್ ನಾನು ಮಂಗಳೂರಿಂದ ಹೋಗಿದ್ದ ಕಾರಣ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು. ಬೆಳಿಗ್ಗೆ ರೀಚ್ ಆಗಿದ್ದ ಕಾರಣ ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಬ್ಯಾಂಗ್ಳೂರಲ್ಲಿ ಸಂಪಿಗೆ ರಸ್ತೆಯಲ್ಲಿರುವ ಕೆ ಇ ಆಫೀಸ್ಗೆ ವಿಸಿಟ್ ಮಾಡಿ ಒಂದು ಉತ್ತಮ ಅನುಭವ ಸಿಕ್ತು. ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಯಾವ ರೀತಿ ಆಫೀಸೆಲ್ಲ ಇದೆ ಅಂತ ನೋಡ್ಕೊಂಡು ಬಂದೆ. ಹಾಗೆಯೇ ಇನ್ನು 4th ಸೆಮ್ ಕಂಪ್ಲೀಟ್ ಆದಮೇಲೆ ಈ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿಕ್ಕೆ ಹೋಗಬೇಕಾಗುತ್ತೆ. ಸೊ ಇದಿಷ್ಟು ನಾನು ಕೆ ಇಗೆ ಹೋದಾಗ ಆದಂಥ ಅನುಭವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.